ಪ್ರೀತಿ ವೀಕ್ಷಕರೇ ನಮಸ್ಕಾರ. ಮೊನ್ನೆ ತಾನೇ MLC ಇಲೆಕ್ಷನ್ ಮುಗಿಯಿತು. ರಿಸಲ್ಟ್ ಕೂಡ ಬಂದಿದೆ. ಪರಿಷತ್ತಿನಲ್ಲಿ ಬಲ ಹೆಚ್ಚಿಸಿಕೊಂಡ ಕಾಂಗ್ರೆಸ್. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ 7ರಲ್ಲಿ 5 ಸ್ಥಾನ ಕಾಂಗ್ರೆಸ್ ಪಾಲು. ಬಿಜೆಪಿಗೆ 2, JDSಗೆ ಅಡ್ಡ ಮತದಾನದ ಆಘಾತ. ಚುನಾವಣೆಯಲ್ಲಿ NDA ಮೈತ್ರಿ ಪಕ್ಷ JDSಗೆ ಭಾರಿ ಆಘಾತ ಎದುರಾಗಿದೆ. JDSನಿಂದ ಸ್ಪರ್ಧಿಸಿದ್ದ ಏಕೈಕ ಅಭ್ಯರ್ಥಿ ಸೋಲನ್ನ ಒಪ್ಪಿಕೊಂಡಿದ್ದಾರೆ. ಹಲವು ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷವು ವಿಧಾನ ಪರಿಷತ್ನಲ್ಲಿ ಮೊದಲ ಬಾರಿಗೆ ಬಹುಮತವನ್ನ ಗಳಿಸಿದೆ. ಹೀಗಾಗಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಜಾರಿಗೆ ತಂದಿದ್ದ ಗೋಹತ್ಯಾ ನಿಷೇಧ ಕಾಯ್ದೆಯನ್ನ ಪರಿಶೀಲಿಸುವತ್ತ ಸರ್ಕಾರ ಗಮನ ಹರಿಸುತ್ತಿದೆ ಎನ್ನಲಾಗಿದೆ. ಮೇಲ್ಮನೆಯಲ್ಲಿ ಬಹುಮತದ ನಿರೀಕ್ಷೆಯಲ್ಲಿರುವ ಕೆಲವು ಕಾಂಗ್ರೆಸ್ ಶಾಸಕರು ಮುಸ್ಲಿಂ ಸಮುದಾಯದ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾದ ಗೋಹತ್ಯೆಯನ್ನ ರದ್ದುಗೊಳಿಸಲು ಹೊಸ ಮಸೂದೆಯನ್ನ ಮಂಡಿಸುವ ಬಗ್ಗೆ ಚರ್ಚೆಗಳನ್ನ ಪ್ರಾರಂಭಿಸಿದ್ದರು. ದಾವಣಗೆರೆ ದಕ್ಷಿಣ ಉಪಚುನಾವಣೆಯು ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದಿಂದ ಬಂದ ಪ್ರತಿಕ್ರಿಯೆಯ ಹಾನಿಯನ್ನ ಸರಿಪಡಿಸಲು ಆಡಳಿತಾರೂಢ ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದರೂ ಮುಸ್ಲಿಮರಿಗೆ ಟಿಕೆಟ್ ನೀಡದ ಕಾರಣ ಮತಗಳಲ್ಲಿ ವಿಭಜನೆ ಕಂಡುಬಂದಿದೆ. ಕಳೆದ ತಿಂಗಳು ಉಪಚುನಾವಣೆಯ ಫಲಿತಾಂಶದ ಕೆಲವೇ ದಿನಗಳ ನಂತರ ಕಾಂಗ್ರೆಸ್ ಸರ್ಕಾರವು ತರಗತಿಯಲ್ಲಿ ಕೊಠಡಿಗಳಲ್ಲಿ ಹಿಜಾಬ್ ಧರಿಸುವ ಮುಸ್ಲಿಂ ವಿದ್ಯಾರ್ಥಿಗಳ ಮೇಲಿನ 2022ರ ನಿಷೇಧವನ್ನ ಹಿಂದೆ ತೆಗೆದುಕೊಂಡಿತು. ಗುರುವಾರ ನಡೆದ ಚುನಾವಣೆಯ ಫಲಿತಾಂಶದ ಬಳಿಕ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಬಲ 39ಕ್ಕೆ ಏರಿಕೆಯಾಗಲಿದೆ. ಬಿಜೆಪಿ ಬಲ 28ಕ್ಕೆ ಹಾಗೂ JDS ಬಲ 6ಕ್ಕೆ ಕುಸಿಯಲಿದೆ. ಪ್ರಸ್ತುತ ಕಾಂಗ್ರೆಸ್ 37, ಬಿಜೆಪಿ 29 ಹಾಗೂ JDS 7 ಸ್ಥಾನಗಳನ್ನ ಹೊಂದಿವೆ. ಕಾಂಗ್ರೆಸ್ ಬಿಜೆಪಿಯ ತಲಾ 3, JDSನ ಒಬ್ಬರ ಅವಧಿ ಇದೇ ಜೂನ್ 30ಕ್ಕೆ ಕೊನೆಯಾಗಲಿದೆ. ಜುಲೈ 1ರಿಂದ ಹೊಸ ಸದಸ್ಯರ ಅವಧಿ ಆರಂಭವಾಗಲಿದೆ. ಭಾರಿ ಕುತೂಹಲ ಮೂಡಿಸಿದ್ದ ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಪ್ರಕಟಗೊಂಡಿದ್ದು ಅಡ್ಡ ಮತದಾನ ಆರೋಪಗಳ ನಡುವೆಯೇ ಕಾಂಗ್ರೆಸ್ 5, ಬಿಜೆಪಿ ತೆಕ್ಕೆಗೆ 2 ಸ್ಥಾನಗಳು ಲಭಿಸಿವೆ. ಕರ್ನಾಟಕ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ 5 ಸ್ಥಾನಗಳನ್ನ ಗೆದ್ದು ಭರ್ಜರಿ ಜಯನ್ನ ಸಾಧಿಸಿದೆ. ಬಿಜೆಪಿ 64 ಶಾಸಕರ ಬಲವಿದ್ದರೂ ಅದರ 2 ಅಭ್ಯರ್ಥಿಗಳು ಒಟ್ಟಾರೆ 56 ಮತಗಳನ್ನ ಮಾತ್ರ ಪಡೆದಿದ್ದು ಪಕ್ಷಕ್ಕೆ 8 ಮತಗಳ ಕೊರತೆ ಉಂಟಾಗಿದೆ. ಬಿಜೆಪಿ ಅಭ್ಯರ್ಥಿ ಲಿಂಗರಾಜು ಪಾಟೀಲ್ ಅವರಿಗೆ ನಿಗದಿಪಡಿಸಿದ್ದ 30 ಮತಗಳ ಬದಲಿಗೆ 27 ಮತಗಳು ಲಭಿಸಿದ್ದರೆ ರಘು ಕೆ ಅವರಿಗೆ ಅಗತ್ಯ ಕೋಟಾದಿಂದ 1 ಮತ ಕಡಿಮೆಯಾಗಿ ಮತಗಳು ಬಂದಿವೆ. JDSಗೆ 18 ಶಾಸಕರಿದ್ದರೂ ಅದರ ಅಭ್ಯರ್ಥಿಗಳಿಗೆ ಕೇವಲ 1 ಮತಗಳು ಮಾತ್ರ ದೊರೆತಿವೆ. NDA ಮೈತ್ರಿ ಒಪ್ಪಂದದ ಭಾಗವಾಗಿ ಬಿಜೆಪಿ ತನ್ನ 3 ಶಾಸಕರ ಮತಗಳನ್ನ JDS ಅಭ್ಯರ್ಥಿಗೆ ನೀಡಲು ನಿರ್ಧರಿಸಿತ್ತು. ಹೀಗಾಗಿ JDS ಅಭ್ಯರ್ಥಿಗೆ ಒಟ್ಟು 21 ಮತಗಳು ಸಿಗಬೇಕಿತ್ತು. ಆದರೆ ಅಂತಿಮವಾಗಿ ಅವರಿಗೆ ಕೇವಲ 14 ಮತಗಳು ಮಾತ್ರ ಲಭಿಸಿದ್ದು 7 ಮತಗಳ ಕೊರತೆ ಕಂಡುಬಂದಿದೆ. ಇನ್ನು ಯಾರಿಗೆ ಎಷ್ಟು ಮತಗಳು ಅಂತ ನೋಡುವುದಾದರೆ ಕಾಂಗ್ರೆಸ್ ಪಕ್ಷಕ್ಕೆ BK ಹರಿಪ್ರಸಾದ್ ಅವರಿಗೆ 30 ಮತಗಳು, ತಿಪ್ಪಣ್ಣ ಕಮಕನೂರು ಅವರಿಗೆ 30 ಮತಗಳು, PV ಮೋಹನ್ ಅವರಿಗೆ 29 ಮತಗಳು, BS ಶಿವಣ್ಣ ಅವರಿಗೆ 30 ಮತಗಳು ಮತ್ತು 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರಿಗೆ 32 ಮತಗಳು ಲಭಿಸಿವೆ ಎಂದು ತಿಳಿದು ಬಂದಿದೆ. ಇತ್ತ ಬಿಜೆಪಿಯ ಅಭ್ಯರ್ಥಿಗಳಾದ R ರಘು ಅವರಿಗೆ 29 ಮತಗಳು ಮತ್ತು ಲಿಂಗರಾಜು ಪಾಟೀಲ್ ಅವರಿಗೆ 27 ಮತಗಳು ಲಭಿಸಿವೆ. ಅಂತೆಯೇ JDS ಅಭ್ಯರ್ಥಿಗೆ ಗೋವಿಂದರಾಜುಗೆ 14 ಮತಗಳು ಸಿಕ್ಕಿವೆ ಎಂದು ತಿಳಿದು ಬಂದಿದೆ. ಅಡ್ಡ ಮತದಾನ. ಮತ ಎಣಿಕೆ ಮುಗಿದ ಬಳಿಕ NDAಯ 12 ಮತಗಳು ಎಲ್ಲಿಗೆ ಹೋದವು ಎಂಬ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಈ ಕುರಿತು ಪ್ರತಿಕ್ರಿಯಿಸಿದ ಕರ್ನಾಟಕ ಬಿಜೆಪಿ, ಅಡ್ಡ ಮತದಾನ ಮಾಡಿದವರು ಯಾರೆಂಬುದು ಶೀಘ್ರದಲ್ಲೇ ತಿಳಿಯಲಿದೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದೆ. NDA ಮೈತ್ರಿಕೂಟದ ಒಟ್ಟು ಕೊರತೆ 12 ಮತಗಳಾಗಿದ್ದವು. ಅದರಲ್ಲಿ ಬಿಜೆಪಿಯಿಂದ 8 ಮತ್ತು JDSನಿಂದ 4 ಮತಗಳು ಕಡಿಮೆಯಾಗಿವೆ. ಈ ಮತಗಳಲ್ಲಿ ಎಷ್ಟು ಕಾಂಗ್ರೆಸ್ ಪರ ಅಡ್ಡ ಮತದಾನಗಳಾಗಿವೆ ಮತ್ತು ಎಷ್ಟು ಮತಗಳು ಅಮಾನ್ಯಗೊಂಡಿವೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಚುನಾವಣಾಧಿಕಾರಿಗಳಿಂದ ಅಧಿಕೃತ ವಿವರವನ್ನ ನಿರೀಕ್ಷಿಸಲಾಗಿದೆ ಎಂದು ಹೇಳಿದ್ದಾರೆ.